ನಮ್ಮ ಸ್ಕೂಲ್ ಹೆಸರು ಮಹಿಳಾಶ್ರಮ. ತುಂಬ ಚೆನ್ನಾಗಿತ್ತು. ನಮ್ಮ ಕೀಟಗಳೆಲ್ಲ ಮತ್ತೆ ಆ್ಯಂಟಿಕ್ ಪೀಸಸ್ ಬುಕ್ಗಳ ಸಂಗ್ರಹ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ನಾಣ್ಯ ಮತ್ತು ಚೀಟಿಯ ವೈಭವಗಳು ತುಂಬ ಚೆನ್ನಾಗಿತ್ತು. ನಾನು ಮಹಿಳಾಶ್ರಮ ಶಾಲೆಯಲ್ಲಿ ಓದ್ತಾ ಇದ್ದೀನಿ. ನಾವು ಮೊದಲು ಕೀಟ ಪ್ರಪಂಚದಲ್ಲಿ ಹಲವು ತರಹದ ಕೀಟಗಳನ್ನು ನೋಡಿದ್ವಿ. ಮತ್ತೆ ಅದರಲ್ಲೂ ಸಹ ಡಿಸೈನ್ಗಳಾಗಿ ಮಾಡಿದ್ರು. ಆಮೇಲೆ ನಾವು ಹಲವು ತರಹದ ರಾಮಾಯಣ ಮಹಾಭಾರತದ ಬುಕ್ಗಳೆಲ್ಲ ನೋಡಿದ್ವಿ. ಹಾಗೂ ಬಹುಮನಿ ಸುಲ್ತಾನರ ಕಾಲದಲ್ಲಿದ್ದ ನಾಣ್ಯಗಳು, ವಿಜಯನಗರ ಕಾಲದಲ್ಲಿದ್ದ ನಾಣ್ಯಗಳು, ಅವೆಲ್ಲ ಹಲವು ರೀತಿಯ ಹಣಗಳು ಹಾಗೂ ನಮ್ಮ ಭಾರತದಲ್ಲಿ ಏನೇನು ಘಟನೆಗಳು ನಡೆದವು ಮತ್ತು ಅದರಿಂದ ನಾವೇನು ಕಲಿಬೇಕು ಅನ್ನೋದೆಲ್ಲ ತುಂಬ ಕಲಿತ್ವಿ. ಮತ್ತು ಮತ್ತೆ ಹಲವು ತರಹದ ಬುಕ್ಗಳೆಲ್ಲ ನೋಡಿದ್ವಿ. ಮತ್ತೆ ಜ್ಞಾನಪೀಠ ಪ್ರಶಸ್ತಿಗಳು ಯಾರ್ಯಾರಿಗೆ ದೊರೆತಿದೆ ಅಂತೆಲ್ಲ ಕಲಿತಿದ್ವಿ. ಮತ್ತೆ ಅಲ್ಲಿ ನಾವು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಜೇನಿಂದ ಒಂದು ಗೂಡು ಕಟ್ಟಿದ್ರು. ಅದರಿಂದ ನಾವು ಒಗ್ಗಟ್ಟು, ಶಿಸ್ತು ಮತ್ತೆ ಧೈರ್ಯದಿಂದ ಎಲ್ಲದನ್ನ ಕಾಪಾಡ್ಕೊಂಡು ಇರಬೇಕು ಅಂತ ಕಲ್ತ್ವಿ. ಶಾಲೆಯ ಹೆಸರು ಮಹಿಳಾಶ್ರಮ. ನನಗೆ ಪ್ರಪಂಚವನ್ನು ನೋಡಿದೆ. ಮತ್ತು ಎರಡನೆಯದಾಗಿ ಜಲಚರಗಳು, ಆಮೇಲೆ ಆಂಟಿಕ್ ಪೀಸಸ್ಗಳು, ಆಮೇಲೆ ನಾಣ್ಯ ಮತ್ತು ಚೀಟಿಯ ವೈಭವವನ್ನು ನೋಡಿದೆ. ತುಂಬ ಚೆನ್ನಾಗಿತ್ತು. ಮನೋಜ್ ಅಂತ. ನಾನು ಮಹಿಳಾಶ್ರಮ ಶಾಲೆಯಲ್ಲಿ 7ನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ. ಈ ಕೀಟ ಪ್ರಪಂಚದಲ್ಲಿ ನಾವು ಕೀಟಗಳನ್ನು ರಕ್ಷಿಸಬೇಕು. ಅದರಿಂದಲೂ ಮತ್ತೆ ನಮಗೆ ಹೆಚ್ಚಿನ ಸಹಾಯವಾಗುತ್ತದೆ ಎಂದು ಕಲಿತೇವೆ. ಕೀಟ ಪ್ರಪಂಚದಲ್ಲಿ 2 ತರಹದ ಕೀಟಗಳಿದ್ವು. ಮೊದಲನೇದರಲ್ಲಿ ಇದು ಹೊರಗಿನಲ್ಲಿ ವಾಸಿಸುವ ಕೀಟಗಳು ನೋಡಿದ್ವಿ. ಮತ್ತೆ ಬಟರ್ಫ್ಲೈ ಮತ್ತೆ ಹಾಗೂ ಕರ್ನಾಟಕದಲ್ಲಿ 2ನೇ ಸ್ಥಾನ ಪಡೆದ ಚಿಟ್ಟೆಯನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. ನಂತರ ನೀರಿನಲ್ಲಿರುವ ಕೀಟಗಳನ್ನು ನೋಡಿದ್ವಿ. ಅದರಲ್ಲಿ ಚೇಳು, ಆಕ್ಟೋಪಸ್, ವಿವಿಧ ತರಹದ ಕೀಟಗಳನ್ನು ನೋಡಿದ್ವಿ. ಮತ್ತೆ ಇಲ್ಲಿ ಮುಂದೆ ಬರ್ತಿದ್ದಂಗೆ ನಾಣ್ಯಗಳಿಂದು ವಸ್ತು ಸಂಗ್ರಹಾಲಯಗಳಿದ್ವು. ಅದರಲ್ಲಿ ನಾವು ಹಳೆಯ ಕಾಲಿನ ಇತಿಹಾಸಗಳನ್ನು ಮುಂದಿನ ಪೀಳಿಗೆಗಳಿಗೂ ನಾವು ತೋರಿಸಿ ಅವರಿಗೆ ಆಗಿನ ಇತಿಹಾಸದಲ್ಲಿ ಈ ಥರ ನಾಣ್ಯಗಳಿದ್ವು ಅಂತ ನಾವು ಅವರಿಗೆ ಜಾಗೃತೆಯನ್ನು ಮೂಡಿಸಲು ಅವೆಲ್ಲ ನಾವು ಉಪಯೋಗಿಸಬೇಕು. ಮತ್ತು ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿ ಅವುಗಳನ್ನು ಮುಟ್ಟಬಾರದು. ಮತ್ತು ದೂರದಿಂದ ನೋಡಿ ಮತ್ತೆ ಅವುಗೆ ಜೋಪಾನವಾಗಿ ಇಟ್ಕೊಳ್ಬೇಕು. ಮತ್ತು ರಾಮಾಯಣ ಮಹಾಭಾರತದ ಬುಕ್ಗಳೆಲ್ಲ ನೋಡಿದ್ವಿ. ಮಹಾಭಾರತ ರಾಮಾಯಣದ ಬುಕ್ಕೆಲ್ಲ ಓದಿದ್ವಿ. ಅದರಿಂದ ನಾವು ಹಳೆಯ ಕಾಲಿನ ನಾವು ದೇವರುಗಳೆಲ್ಲ ಒಬ್ರೊಬ್ರು ನಂಬ್ತಾರೆ, ಒಬ್ರೊಬ್ರು ನಂಬಲ್ಲ. ಆ ಮಹಾಭಾರತ ಮತ್ತು ರಾಮಾಯಣ ಬುಕ್ಕಿಂದ ಓದಿ ದೇವರುಗಳಿದ್ವು, ಅವು ನಾವು ನಂಬಬೇಕು ಅನ್ನೋದ್ರಿಂದ ನಾವು ಅದರಿಂದ ಕಲ್ತ್ಕೊಳ್ಬೇಕು.